ಏನಿಲ್ಲ ಸದ್ಯಕ್ಕರ ವೇಸ್ಟ್ ಅದ ಬರೋದು, ರೊಕ್ಕ ವೇಸ್ಟ್ ಇದ್ದಂಗ ಬಂದಿ ಏನು ನಮಗೆಲ್ಲ ಗೊತ್ತಾಗೋಯ್ತು. ಅವ್ರು ಹೇಳ್ದಂತ ಯಾವ್ದೇ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ, ಸುಮ್ಮಿದು ಹೊಲ ನೋಡಕ್ ರೊಕ್ಕ ಕೊಟ್ಟಂಗ 75 ರೂಪಾಯಿ ರೀ. ನಮ್ ಜಗತ್ ಸರ್ಕಲ್ ಬಂದದು ಅದಿನ್ನ ಬೇಕು, ಇದು ಅದಕ್ಕಿನ್ನ ಉಪಯೋಗ ಇಲ್ಲ. 120 ರೂಪಾಯಿ ಕಟ್ಟಿ ಯಾವ್ದೇ ಬರೋದು ಕೇಳತನ ಐತ್ರಿ. ತುಮಾ ಬಂದದ, ಅದ ಕರೋನಾ ಆಗ್ಯದ ಅಂತ ಕ್ವಾರಂಟೈನ್ ದಾಗ ಇಟ್ಟಾರ. ಹುಲಿ ಬಂದಿತ್ತಂತ ಅದ ಕುರಿ ಚಳಿ ಬಂದಿವಂತ ಮತ್ ಮೈಸೂರ್ ಕಳ್ಸ್ಯಾರ. ನಾವ್ ವೆದರ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಒಂದು 4 ತಿಂಗಳ ಹಿಂದ ಒಂದು ಝೂದೊಂದು ವಿಡಿಯೋ ಮಾಡಿ ಹಾಕಿದ್ದ, ಇನ್ನೂ ರೆಡಿ ಆಗತ್ತ ಅಂತ ಹೇಳಿ. ಸೊ ಈಗ ಫೈನಲಿ ಓಪನ್ ಆಗ್ಯದ. ಈ ಓಪನ್ ಆದ ಬಳಿಕ ನಾವೇನು ಫಸ್ಟಿಗೆ ತೋರಿಸಿದ್ವಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಆಗ್ಯದ ಇಲ್ಲಿ ವರ್ಕ್ ಅಂತ ಹೇಳಿ, ಸಿ ಟೋಟಲಿ ಕಂಪ್ಲೀಟ್ ಆಗಿ ಓಪನ್ ಆಗ್ಯದ. ಏನೇನೆಲ್ಲ ವರ್ಕ್ ಆಗ್ಯಾವ, ಆಮೇಲೆ ಯಾವ್ದಾವ್ದು ಪ್ರಾಣಿಗಳು ಬಂದವ, ಯಾವ್ದಾವ್ದು ಪ್ರಾಣಿಗಳು ಇಲ್ಲ ಅದನ್ನು ಚೆಕ್ ಮಾಡ್ಕೊಂಡ್ ಬರಮ್ಮಿ ಬರ್ರಿ. ಸೊ ಝೂದಾಗ ಎಂಟ್ರಿ ಆಗ್ತಿದ್ದಂಗೆ ಬಂದಿನಿ. ಇಲ್ಲಿ ಬಂದ ತಕ್ಷಣ ನೋಡ್ರಿ ಇವು ತೊಳಗಳು ಹೆಂಗ್ ನಮಗೆ ನೋಡತ್ತವ ಅಂತ ಹೇಳಿ. ಈ ಝೂದಾಗ ಏನದಲ್ಲ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ಯಾರ ನೋಡ್ರಿ. ಒಂದು ಕೋಲ್ಡ್ ವಾರ್ಮ್ ಎರಡೂ ಥರ ನೀರುಗಳು ಇಲ್ಲಿ ನಿಮಗೆ ಸಿಗ್ತಾವ. ಆ ಕಡೆ ಬರ ನೆಕ್ಸ್ಟ್. ಈಗೇನು ಒಂದು ವಿಡಿಯೋ ತೋರಿಸ್ದಲ್ಲ, ಇಲ್ಲಿ ಏನಿಲ್ಲ ನೆರಳು ಇರ್ಲಾರ ಬಟ್ಟಿಗೆ ಈ ಪ್ರಾಣಿಗಳು ಪಕ್ಕ ಒಂದೇನ್ ಫುಟ್ಪಾತ್ ಅದಂತಲ್ಲ ಅದ್ರ ಮ್ಯಾಗ ನಮಗ್ ನೆರಳಿನ ಒಂದು ವ್ಯವಸ್ಥೆ ಮಾಡ್ಯಾರ. ಆ ಜಾಗದಾಗ ಏನ್ ಮಾಡತ್ತಾರ ಅಂದ್ರೆ ಎಲ್ಲರೂ ಊಟಕ್ಕ ಕೂಡತ್ತಾರ. ಏನಂದ್ರ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರ ಒಂದ್ ಪ್ರತ್ಯೇಕವಾದ ಊಟಕ್ಕೆ ಅಂತೇಳಿ ಒಂದು ಪ್ಲೇಸ್ ಮಾಡಿದ್ರು ಅಂದ್ರ ಭಾಳ ಒಳ್ಳೇದಾಗ್ತದ ನನ್ನ ಒಪಿನಿಯನ್ ಅದ. ಸೊ ಈ ಜಾಗದಾಗ ಏನದ ಕ್ರೊಕೊಡೈಲ್ಗಳು ಇಟ್ಟಾರ ನೋಡ್ರಿ. ಇಲ್ಲಿ ಏನದಪ್ಪ ಅಂದ್ರೆ 3 ವಾಟರ್ ಸಂಪ್ಗಳು ಭೀ ಮಾಡ್ಯಾರ. ಅದ್ರ ಜೊತೆಗೆ ಸ್ವಲ್ಪ ಹೀಟ್ ಜಾಸ್ತಿ ಇತ್ತಂದ್ರೆ ವಾಟರ್ ಸ್ಪ್ರಿಂಕ್ಲರ್ಗಳು ಭೀ ಮಾಡ್ಯಾರ. ಯಾವ ಥರಪ್ಪ ಅಂದ್ರೆ ಒಂಥರ ಮಳೆಗೆ ಬೀಳೋ ಥರ ಒಂದು ನೇಚರ್ ಕ್ರಿಯೇಟ್ ಮಾಡ್ಯಾರ. ಈ ಜಾಗದಾಗ ಬಂದು ಬೇಕಿದ್ರೆ ಅವ್ರು ರೆಸ್ಟ್ ಮಾಡ್ಬೋದು. मिल गया और जाइए तू रेडी नहीं तू रेडी नहीं चलो डन मरिगोना ನೋಡ್ರಿ ಅವಲ್ಲ ಏನವಲ್ಲ ಮರಿಗೋಣ ರೆಡಿ ಮಾಡ್ತಾರೆ ये बोल बाबा खड़े ಬಹಳಷ್ಟು ಕಡೆ ನೋಡ್ಕೊತ ಹೊಂಟೀನಿ. ಎಲ್ಲ ಅಂದ್ರೆ ಒಂದು ನಡೆದ ಪ್ರಾಣಿಗಳಿಗೆ ಆದಷ್ಟು ನಡೆದು ಕೊರತೆ ಅಂತ ನನಗ ಅನ್ಸುತ್ತ. ಸೊ ಆಲ್ರೆಡಿ ಒಂದು ಗಿಡಗಳ ಸಂಖ್ಯೆಗಳು ಹೆಚ್ಚಾರ ಕೈಲಕ್ಕಂದ್ರ ಭಾಳ ತಗೊಂತದ. ಅದರಂತೆನೆ ಸ್ವಲ್ಪ ವ್ಯವಸ್ಥೆ ಇನ್ನೊಂದ್ ಸ್ವಲ್ಪ ಪ್ರಾಣಿಗಳಿಗೆ ಆಗ್ಬೇಕಂತ ನಮಗ ಅನ್ಸುತ್ತದ. ಅದಕ್ ಬಿಟ್ಟು ಓವರ್ ಆಲ್ ನಮ್ ಪಬ್ಲಿಕ್ ಏನೇನ್ ಬೇಕು ಅದಕ್ಕೆಲ್ಲ ವ್ಯವಸ್ಥೆಗಳು ಸರಿ ಮಾಡ್ಯಾರ. ಅದ್ರ ಜೊತೆಗೆ ನಾನ್ ಅವಾಗಿಂದ ಒಂದು ಝೂ ನೋಡ್ಕೊಂಡ್ ಹೊಂಟೀನಿ. ಎಲ್ಲೂ ಒಂದೇ ಒಂದು ಕಡೆ ಡಸ್ಟ್ಬಿನ್ ಇಲ್ಲ. ಸೊ ಡಸ್ಟ್ಬಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೊರಗಡೆಯಿಂದ ಫುಡ್ ಅಲೋ ಮಾಡಬಾರ್ದು. ಒಂದು ಸೆಕೆಂಡ್ ಒನ್ ಏನಂದ್ರೆ ನೀವು ಫುಡ್ ಅಲೋ ಮಾಡ್ತಿದ್ದಾರ ಎಲ್ಲಂದ್ರೆ ಅಲ್ಲಿ ಡಸ್ಟ್ಬಿನ್ ಗಳು ಅಳವಡಿಕೆ ಮಾಡ್ರಿ. ಯಾಕಂದ್ರೆ ಎಲ್ಲಾ ಕಡೆ ನೋಡ್ಕೊತ ಹೊಂಟೇವಿ, ಎಲ್ಲಂದ್ರೆ ಅಲ್ಲಿ ನಿಮ್ಗ ಪ್ಲಾಸ್ಟಿಕ್ ಕವರ್ಗಳು ಬೀಳುತ್ತಾವ, ಫುಡ್ಡಿನ ಐಟಮ್ಗಳು ಬೀಳುತ್ತಾವ, ಗುಟ್ಕಾ ಬೀಳುತ್ತಾವ. ಸೊ ಈ ತರ ಎಲ್ಲ ನೀವು ಫೀಸಿನ ವ್ಯವಸ್ಥೆ ಮಾಡತ್ತಿರ್ಲ, 75 ರೂಪಾಯಿ ಫೀಸ್ ತಗೊಳತಿರ್ಲ, ಅದ್ರ ತಕ್ಕಂತ ಕೆಲ್ಸನೂ ಮಾಡ್ಬೇಕಂತ ನನಗ ಅನ್ಸುದು. ಸೊ ಆದಷ್ಟು ಎಲ್ಲಂದ್ರೆ ಅಲ್ಲಿ ಡಸ್ಟ್ಬಿನ್ ಗಳು ಅಳವಡಿಸ್ರಿ. ಅದ್ರ ಜೊತೆಗೆ ಒಳಗ ಯಾವ್ದಂತರ ಫುಡ್ ಗಳು ಅಲೋ ಮಾಡ್ಬೇಡ್ರಿ. ಪ್ರಾಣಿಗಳ ಹತ್ರ ಸ್ಪೆಷಲಿ ಅಲೋ ಮಾಡ್ಬೇಡ್ರಿ. ಯಾಕಂದ್ರೆ ನಮ್ ಜನ ಅಂತ ಗೊತ್ತಿದೆ ನಿಮ್ಗ, ಫುಡ್ ಎಲ್ಲಂದ್ರೆ ಇದು ಪ್ರಾಣಿಗಳು ಬಿಸಾಕ್ತಾರ. ಸೊ ಆದಷ್ಟು ಫುಡ್ ಒಂದ್ ಸಪ್ರೇಟ್ ಸೆಕ್ಷನ್ ಅಲ್ಲಿ ಇಡಾಕ ವ್ಯವಸ್ಥೆ ಮಾಡಿ. ಈ ನಮ್ ಕಲಬುರ್ಗಿ ಝೂ ಏನ್ ಓಪನ್ ಮಾಡಿದಾರಲ್ಲ, ಸೊ ನನಗ್ ಏನ್ ಅನ್ಸುತ್ತ ಪರ್ಸನಲ್ ಹೇಳ್ಬೇಕಂದ್ರ
ಇಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಎಲ್ಲಾ ಪ್ರಾಣಿಗಳು ಕ್ವಾರಂಟೈನ್ ಆದ ನಂತರ ಓಪನಿಂಗ್ ಮಾಡ್ಬೇಕಾಗಿತ್ತು ಅನ್ಸುತ್ತದ. ಯಾಕಂದ್ರೆ ಈ ಬಂದ್ ನಾ ನೋಡತ್ತೀನಿ ಎಷ್ಟೊಂದು ಪ್ರಾಣಿಗಳು ಇನ್ನ ಬಂದೂ ಇಲ್ಲ, ಆಮೇಲೆ ಬಂದಿವೆಲ್ಲ ಏನದ ಕ್ವಾರಂಟೈನ್ ಅಂತೇಳಿ ಒಳಗ ಇಟ್ಟಾರ. ಸೊ ಈ ಜನಗಳು 75 ರೂಪಾಯಿ ಕೊಟ್ಟು ಇಲ್ಲಿ ಬಂದು ಏನ್ ನೋಡ್ಬೇಕು? ಏನ್ ಅಲ್ಲಿ ಕಟ್ಟಿದೆಲ್ಲ ಏನಂತಾರ ಹೊಲ ಓಪನ್ ಹೊಲ ನೋಡಕ್ ಅಂತೇಳಿ ಇಲ್ಲಿ ಬಂದಂಗಾಗ್ಯದ. ಅದು ಎಲ್ಲನ ಕೂಡ್ಬೇಕಂದ್ರೆ ನೆರಳಿಲ್ಲ. ಅಲ್ಲಿ ಇಲ್ಲಿ ನೆರಳು ಏನ ಫುಟ್ಪಾತ್ ಮ್ಯಾಗ ಏನ್ ಬಿದಿರಿನ ಚಾವಣಿ ಮಾಡ್ಯಾರಲ್ಲ ಅದ್ರ ಕೆಳಗ್ ಕೂತಿರ್ತಾರ, ಎಲ್ಲರೂ ಹೋಗೋರ್ ಇರ್ತಾರ ಬರೋರ್ ಇರ್ತಾರ. ಸೊ ಇದು ನನ್ಗನ್ಸ ಮಟ್ಟಿಗೆ ಲೇಟ್ ಆಗಿದ್ರು ಪರವಾಗಿಲ್ಲ, ಇನ್ನೂ 1 ಮಂತ್ ಲೇಟ್ ಆಗಿದ್ರು ಪರವಾಗಿಲ್ಲ. ಸೊ ಎಲ್ಲಾ ಪ್ರಾಣಿಗಳದ್ದು ಕ್ವಾರಂಟೈನ್ ಆಮೇಲೆ ಎಲ್ಲ ಹೊರಗಡೆ ಇದ್ದಾಗ ಒಂದು ಝೂ ಓಪನ್ ಮಾಡಬೇಕಾಗಿತ್ತು ಅಂತ ಅನಸ್ಕೊತದ ನನಗ. ಸೊ ಇಲ್ಲಿ ಏನದಲ್ಲ, ನೀವು ಎಂಟ್ರಿ ಅಂತ ಭಾರಿ ಅಲ್ಟಿಮೇಟ್ ಮಾಡ್ಯಾರ. ಒಂದು ಕಲ್ಬುರ್ಗಿ ಮೃಗಾಲಯ ಅಂತ ಮಾಡ್ಯಾರ. ಆಮೇಲೆ ಎಂಟ್ರಿ ಆದಾಗ 1-2 ಪ್ರಾಣಿಗಳು ಇಟ್ಟಾರ. ಎಂಟ್ರಿ ಆಗ್ತಿದ್ದಂಗೆನೆ ಒಂದು ಬೆಸ್ಟ್ ಆಗ ಝೂ ಅಂತ ನೀವು ಅನ್ಕೊಂತೀರಿ, ಬಟ್ ಹಂಗಿಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಸದ್ಯಕ್ಕಿನ್ನ ಏನು ಝೂದು ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಅವ. ಯಾಕಂದ್ರೆ ಪ್ರಾಣಿಗಳು ಇನ್ನ ಬಹಳಷ್ಟು ಬರವ. ಆಮೇಲೆ ಬಂದಿ ಪ್ರಾಣಿಗಳೆಲ್ಲ ಕ್ವಾರಂಟೈನ್ ಇಟ್ಟಾರ. ಆಮೇಲೆ ಸ್ವಲ್ಪ ಒಳಗೆ ಬಂದ್ಮ್ಯಾಗ ನೋಡ್ತೀರಿ ಆಕ್ಚುಯಲ್ ಆಗಿ ಏನದ ಅಂತೇಳಿ. ಈಗ ನಾ ತೋರಿಸ್ತೀನಿ ಬರ್ರಿ ಈಗ. ಸೊ ಈ ಒಂದು ಝೂ ಏನು ನೋಡತ್ರಲ್ಲ, ಈ ಎಲ್ಲ ಬೋನ್ಗಳು ಇಲ್ಲಿ ಒಳಗಡೆ ಬಂದ್ಮ್ಯಾಗ ಖಾಲಿ ಏನು ಎಲ್ಲ ಖಾಲಿಮಯ ಅನ್ಸುತ್ತದ. ಅದ್ರ ತಕ್ಕಂತ ಅಲ್ಲಿ ಸ್ಟಾರ್ಟಿಂಗ್ ಏನು ಎಲ್ಲ ಥರ ಒಂದು ನೆರಳಿನ ವ್ಯವಸ್ಥೆ ಎಲ್ಲ ಮಾಡಿರಲ್ಲ. ಸೊ ಅದೇ ಒಂದು ಸ್ವಲ್ಪ ಮುಂದೆ ಬಂದು ಬಳಿಕ ನೋಡ್ರಿ ಹೆಂಗದ. ಆಮೇಲೆ ಇಲ್ಲೆಲ್ಲ ಇನ್ನೂ ಪ್ಲಾಂಟೇಶನ್ಗಳು ಮಾಡ್ಬೋದಾಗಿತ್ತು. ಸೊ ಇಲ್ಲಿ ನೋಡ್ರಿ ಒಂದು ಪ್ಲಾಂಟ್ಗಳು ಏನ್ ಬಿದ್ದಾವಲ್ಲ ಅದನ್ನು ಕಡಿ ನಿಂದ್ರಸಾಕನು ಇಲ್ಲಿ ಸಿಬ್ಬಂದಿಗಳು ಕೊರತೆ ಅದ ಅನಿಸ್ತದ. ಸೊ ನಾವೇ ಪಬ್ಲಿಕ್ ಆಗಿ ಬಂದವ್ರೆ ಏನದ ಪ್ಲಾಂಟೇಶನ್ ಸರಿ ಮಾಡತ್ತೇವಿ. ಬಹಳಷ್ಟು ಜನ ಇಲ್ಲಿ ಬಂದ ಮ್ಯಾಗ ನಾ ವಿಡಿಯೋ ಮಾಡತ್ತಿದ್ ನೋಡ್ಗೇಸಿ, ಅಣ್ಣ ನೀವು ಫಸ್ಟ್ ವಿಡಿಯೋ ಮಾಡಿದ್ರಲ್ರಿ, ಅಣ್ಣ ನೀವು ಫಸ್ಟ್ ವಿಡಿಯೋ ಮಾಡಿದ್ರಲ್ಲ ಅಂತ ಬಹಳಷ್ಟು ಜನ ಕೇಳಿದ್ರು. ಅರ್ಧಾಗ ನನಗೆ ಇನ್ನೊಬ್ಬರು ಏನಂದ್ರೆ ಗೊತ್ತದ, ನನಗೆ ಏನ್ ಹೇಳ್ದಾನ ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ನಾ ಹೇಳಿದ್ದೇನಪ್ಪ ಅಂದ್ರೆ ಇಲ್ಲಿ ಟೈಗರ, ಲಯನ್, ಕರಡಿ ಬಹಳಷ್ಟು ಪ್ರಾಣಿಗಳು ಹೊಂಟವಂತ ಹೇಳಿದ್ದ. ಇಲ್ಲಿ ಬಂದ್ಮ್ಯಾಗ ಪಬ್ಲಿಕ್ ಹೇಳತ್ತಾರೆ ನೀವು ಹೇಳಿರೋ ಒಂದು ಇಲ್ಲಿ ಇರೋದು ಒಂದೂ ಇಲ್ಲ. ಆ್ಯಂಡ್ ಏನಪ್ಪ ಅಂದ್ರೆ ಈಗ ಲಾಯನ್ ಬಂದ ಕ್ವಾರಂಟೈನ್ದಾಗದ. ಸೊ ಪಬ್ಲಿಕ್ ನೋಡಕ್ ಬಂದಿದ್ದೇನಪ್ಪ ಅಂದ್ರೆ ಲಾಯನ್ ನೋಡಕ್ ಬಂದದ, ಬಟ್ ಲಾಯನ್ ಈಗ ಕ್ವಾರಂಟೈನ್ದಾಗದ. ಸೊ ಎಲ್ರ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟು ಜಲ್ದಿ ಯಾಕೆ ಓಪನ್ ಮಾಡಿದ್ರು? ಸೊ ಇನ್ನೊಂದು 15 ದಿವಸ 1 ಮಂತ್ ಬೇಕಿದ್ರೆ ಕ್ವಾರಂಟೈನ್ ಅದೆಲ್ಲ ಮುಗಿಸ್ಕೊಂಡು ಬಂದ ಆದ ನಂತರ ಓಪನ್ ಮಾಡಿದ್ದು ಚೆನ್ನಾಗಿರೋದು. ಆ್ಯಂಡ್ ಇನ್ನೊಂದೇನಂದ್ರೆ ವೆದರ್ ಬಹಳಷ್ಟು ಹೀಟ್ ಇರೋದ್ರಿಂದ ಸ್ವಲ್ಪ ದಿವಸ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಬೇಕಿದ್ರು ಝೂ ಓಪನ್ ಮಾಡಿದ್ರು ಒಂದು ಬೆಸ್ಟ್ ಆಗ್ತಿತ್ತು ಅಂತ ನನಗನ್ಸದ. ಇದು ಹೆಂಗಾಗ್ಯದ ಅಂದ್ರೆ ಈಗ ಝೂ ಓಪನ್ ಆಗ್ಯದ, ಫಸ್ಟ್ ಇಂಪ್ರೆಷನ್ ಈಸ್ ಅ ಬ್ಯಾಡ್ ಇಂಪ್ರೆಷನ್ ಅಂತ ನನಗನ್ಸುತ್ತದ. ಸ್ಪೆಷಲಿ ನನಗೂ ಹಂಗೆ ಅನ್ಸುತ್ತದ. ಈ ನಾ ಕಲಬುರಗಿಲಿಂದ ಇಷ್ಟು ಬಿಸಿಲಾಗಿ ಬಂದು 75 ರೂಪಾಯಿ ಕೊಟ್ಟು ನಾ ಟಿಕೆಟ್ ಎಲ್ಲ ತಗೊಂಡು ಒಳಗೆ ಬಂದಿನಿ. ಈ 43 ಎಕರೆ ಹೊಲ್ದಾಗ ಏನದ ಇದೊಂದು ಝೂ ಮಾಡಿರಲ್ಲ, ಆ 43 ಎಕರದ 43 ಪ್ರಾಣಿಗಳು ಭೀ ನಾನು ನೋಡ್ದಂಗೆ ಆಗಲಾಗ್ಯದ. ಸೊ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ಏನು ಪ್ರಾಣಿಗಳು ಎಷ್ಟು ಬೇಗ ಆಗುತ್ತೋ ಅಷ್ಟು ಜಲ್ದಿ ಬರಲಿ. ಆ ನಂತರ ಕ್ವಾರಂಟೈನ್ ಎಲ್ಲ ಮುಗಿದ ಮೇಲೆ ಪಬ್ಲಿಕ್ನು ಬರಲಿ. ಆದಷ್ಟು 1 ಮಂತ್ ಬಿಟ್ಟ ಮೇಲೆ ಎಲ್ಲರೂ ವೀಕ್ಷಣೆ ಮಾಡಕ್ ಬರ್ರಿ ಅಂತ ನನ್ನ ಒಪಿನಿಯನ್ ಅದ. ನನ್ನ ಹೆಸರು ರೇಖಾ ಅಂತ. ನಾವು ಬಂದಿರೋದು ಹೆಬ್ಬಾಳಿಂದ. ನಾವು ಬಂದಿರೋದು ಟೋಟಲ್ 10 ಜನ ಇಷ್ಟೊಂದು ನಾವು ದುಡ್ಡು ಕೊಟ್ಟು ಬಂದಿದ್ದೇವಿ. ಬಟ್ ಇದ್ರಲ್ಲಿ ಇನ್ನೂ ಏನು ಇಂಪ್ರೂವ್ಮೆಂಟ್ ಇಲ್ಲ. ಇನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ಬೇಕು. ಅದೇ ನಾವು ಹಳ್ಳಿಗಳು ನೋಡೋದೇ ಕುರಿ, ಕೋಳಿ, ಹುಂಜ, ನರಿ ಹೊಲದಲ್ಲಿ ನೋಡೋ ಅಂತದ್ದೇ ನಾವ್ ಇಲ್ಲಿ ನೋಡಕ್ ಬರಲ್ಲ. ವೈಲ್ಡ್ ಅನಿಮಲ್ಸ್ ಎಲ್ಲ ನೀವು ಹೇಳಿದ್ರೆ ಟೈಗರ್, ಲಯನ್, ಮಕ್ಕಳಲ್ಲಿ ಏನು ಆಸೆ ಇರೋದಂದ್ರೆ ನಾವ್ ಆನೆ ನೋಡ್ತೀವಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ? ಬರ್ರ ಕ್ರೋಕೋಡೈಲ್ ಅಂತ ಅದೆಲ್ಲ ಏನು ಹೊರಗಡೆ ಇನ್ನು ಏನು ಇಲ್ಲ. ಲಾಯನು ಇಲ್ಲ, ಟೈಗರು ಇಲ್ಲ. ಇನ್ನೊಂದೇನಂದ್ರೆ ನೀವು ಓಪನ್ ಮಾಡಿದೀರಾ, ನಮಗೂ ಖುಷಿ ಇದೆ. ಬಟ್ ಇಷ್ಟೊಂದು ಅರ್ಜೆಂಟ್ ಆಗಿ ಓಪನ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನು ಸ್ವಲ್ಪ ಟೈಮ್ ತಗೊಂಡು ಎಲ್ಲಾ ಪ್ರಾಣಿಗಳ ನೀವು ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಮಾಡಿದ್ರೆ ಎಲ್ರಿಗೂ ಸ್ವಲ್ಪ ಇನ್ನು ಜಾಸ್ತಿ ಖುಷಿ ಆಗಿರ್ತಿತ್ತು. ನೋ ಕಾಮೆಂಟ್ಸ್. ಏನಿಲ್ಲ, ಸದ್ಯಕ್ಕರ ವೇಸ್ಟ್ ಅದ ಬರೋದು. ರೊಕ್ಕ ವೇಸ್ಟ್ ಇದ್ದಂಗೆ ಬಂದು ಏನು ಯಾವುದೋ ಪ್ರಾಣಿ ಇಲ್ಲ ಏನಿಲ್ಲ. ಏನೋ ಅಲ್ಲಿ 20 ರೂಪಾಯಿ ಗುಲ್ಬರ್ಗದಾಗ ಜೂದಾಗ ಹಾಕಿದಾಗ ವರ್ತ್ ಇತ್ತದು 20 ರೂಪೀಸ್. ಪಿಕಾಕ್ ಇದ್ದು ಒಂದು 4-5 ಪಕ್ಷಿರ ಕಾಣ್ತೀವಿ. ಇಲ್ಲಿ ಏನಿಲ್ಲ, ಸುಮ್ಮನೆ ಚಪ್ಪರ್ ನೋಡಕ್ ಬಂದಂಗ ಅದ ನೋಡ್ರಿ. ಮಾಡ್ರಿ ಏನವ ತೋರಿಸ್, ನೀವೇ ವಿಡಿಯೋ ಮಾಡ್ರಲ್ಲ ಈಗ ಹೋಗಿ. ಸುಮ್ ಲಾಗರ್ ಎಲ್ಲ ಹೋಗಿ ಅದು ಅದ ಇದು ಅದ ಅಂತ ಸುಮ್ ಯಾರು ಹೇಳ್ಬೇಡ್ರಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಸುಮ್ ನೋಡ್ರಿ ಇವ್ರು ಸುಮ್ನೆ ನಾವೆಲ್ಲ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಇವ್ರಿಗೆ ಕಾರ್ ಆಗಲ್ಲ ಅಂತೇಳಿ ಕಾರ್ ಮನ್ಯಾಗ ಚಾಟ ಮಾಡ್ಕೊಂಡ್ ಬಂದಿದ್ದೆವು. ಈಗ ಮಧ್ಯಾಹ್ನ ಊಟ ತಿಂಡಿ ಎಲ್ಲ ವೇಸ್ಟ್. 1-2 ಸಾವಿರ ರೂಪಾಯಿ ವೇಸ್ಟ್ ಅದಂಗ್ರಿ. ಟೋಲ್ ಪಾರ್ಕಿಂಗ್ ಇರ್ತಿತ್ತು, ಅದಕ್ಕೆ ಡೀಸೆಲ್ ಇರ್ತಿತ್ತು.
ಈಗ ಇವ್ರಿಗೆ ಕಾರ್ ಆಗಲ್ಲ, AC ಆಗಲ್ಲ ಅಂತ ಆಟೋ ಅಮ್ಮನ 1000 ರೂಪಾಯಿ ಕೊಟ್ಟು ಆಟೋ ತಗೊಂಬಂದಿದ್ದೆವು. ಈ ಎಲ್ಲ ವೇಸ್ಟ್ ನೋಡ್ರಿ ಸುಂಬರ. ಸಿಂಹ ಬಂದದ, ಅದಕ್ಕೆ ಕರೋನಾ ಆಗ್ಯದ ಅಂತ ಕ್ವಾರಂಟೈನ್ದಾಗ ಇಟ್ಟಾರ. ಹುಲಿ ಬಂದಿತ್ತಂತ ಅದಕ್ಕೆ ಉರಿ ಚಳಿ ಬಂದಿವಂತ ಮತ್ ಮೈಸೂರ್ ಕಳ್ಸ್ಯಾರ. ನಾವು ವೆದರಿಗೆ ಸೆಟ್ ಆಗಲ್ಲಾಗ್ಯದಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಕ್ರಿ 3rd ಕ್ಲಾಸ್ ಅಷ್ಟೇ. ರೊಕ್ಕ ಖರ್ಚು ಮಾಡ್ಕೊಂಡ್ ಒಳಗ್ ಬಂದಿ ನೋಡಕ್ ಏನೂ ಇಲ್ಲ. ಅಲ್ಲಿ ನಮ್ ಜಗತ್ ಸರ್ಕಲ್ ಬಂದದು ಅದಿನ್ನ ಬೇಕು, ಇದು ಅದಕ್ಕಿನ್ನ ಉಪಯೋಗ ಇಲ್ಲ. ನಮ್ ರೊಕ್ಕ ಉಲ್ಟಾ ಖರ್ಚಾಗ್ಯಾವ. ಇಲ್ಲಿ ಬಂದು ನೋಡಿದ್ರೆ ಅವು ಏನ್ ಪ್ರಾಣಿಗಳು ಹೇಳ್ರ 15 ತಾರೀಕು ಇದ್ ಮಾಡ್ತ ಅಂದ್ರ ಎದ್ರ ಅವ ತೋರ್ಸಕ್ ತಯಾರಿಲ್ಲ. ಎದಕ್ಕ ಹಾಗೆ ನಮಗ ಅಲ್ಲಿ ಹೇಳ್ಕೊಟ್ಟಿರ್ತಂದ್ರ ನಾವು ತಗೋತೇನೆ ಇರ್ಲಿ ಟಿಕೆಟ್ ರೀ. ನಾವ್ ಮತ್ತ ಟೂಲ್ ಗೇಟ್ 120 ರೂಪಾಯಿ ಕಟ್ಟಿ ಯಾವ್ದು ಬರೋದು ನಮ್ಗೆ ಶಾಣತನ ಐತ್ರಿ. ಟೋಲ್ ಗೇಟ್ ಎಟ್ಟದಣ್ಣ? 120 ರೀ ಹೋಗೋ ಅಪ್ ಅಂಡ್ ಡೌನ್ ರೀ. ಆಯ್ತು, ಆಮೇಲೆ ಮತ್ತ ಅದನ್ನು ಕೊಟ್ಟು ಬರ್ಬೇಕು, ಮತ್ತ ಇಲ್ಲಿ ಬರ್ಬೇಕು, ಮತ್ತ ತೋರ್ತಲ್ಲ ಅಂದ್ರೆ ಏನು ಮಂದಿಗೆ ನೋಡೇ ಹೋಗ್ಬೇಕು. ಈಗ ನಾವ್ ಇಲ್ಲಿ ಬರಬೇಕಾದ್ರ ಏನೇನಾವ ಅಂತೇಳಿ ಹೇಳಿದ್ರಿ ವಿಡಿಯೋದಾಗ ಓಪನಿಂಗ್ ಮಾಡೋ ಟೈಮಿಂಗ್. ಒಟ್ಟು ಹಾಕಿ ಮೇಡಮ್ ಹೋಗ್ಬೇಕು, ಡುಮ್ ಮಾಡಲ್ರಿ ಮನಾರ್ ಹೇಳಕೇರಿ. ನಾ ಫ್ಯಾಮಿಲಿ ಕರ್ಕೊಂಡ್ ನಾ ಬಂದಿವ್ರಿ. ಎಲ್ಲೆಲ್ಲಿಯೋ ಪ್ರಾಣಿಗಳು ಬಂದವ ತೋರಿಸ್ರಿ. ಹಂಗಲ್ಲ ಮಾತಲ್ಲ, ನೀ ಅವ್ರ ಏನು ಅಂದಲ್ಲ. ಇವ್ರು ಮಾತಾಡಿದಕ್ ನೀವು ಮಾತಾಡ್ರಿ ಇಲ್ಲಿ ಬರ್ರಿ ವಿಡಿಯೋ. ನಾನ್ ಹಿಂಗ ಅಲ್ಲಿ ನೋಡಿ ಮಾತಾಡ್ತೇನೆ. ಹಂಗಲ್ಲ ವಿಡಿಯೋ ಮಾಡ್ರಿ. ಎಲ್ರು ಬದಾರ ಇಲ್ಲಿ ಕೇಳ್ರಿ, ಬದಾರ. ನಾವೇನು ಇಲ್ಲಿ ತನಕ ಬರ್ಬೇಕು, ನಮ್ ಟೈಮ್ ಹೌದೌದು ಕರೆಕ್ಟ್ ಅದ ರೀ. ಬಂದಿವಿ ಅಂದ್ರ ಬಿ ನಾವ್ ಯಾಕಂದ್ರೆ ಏನೋ ಒಂದ್ ದೊಡ್ಡದ್ ಮಾಡಿರಪ್ಪ ಸಾಹೇಬ್ರ ಹತ್ರ ನಾವ್ ಬಂದಿವಿ. ಇದರಿಂದ 23 ನಾವು 50 ಕಿಲೋಮೀಟರ್. ಅಲ್ಲ, ನಿಮ್ ಅಭಿಪ್ರಾಯ ಏನದ ಹೇಳ್ರಿ, ಬೇಕಾದ್ರೆ ನಾವು ಅಪ್ಲೋಡ್ ಮಾಡಿ. ಒಂದ್ ಬೋರ್ಡ್ ಹಾಕದೈತಿ, ಮುಂದಿನ ತಿಂಗಳು ಟಿಕೆಟ್ ತಗೋ ಟೈಮಿಗೆ ನಮ್ಗೆ ಹೇಳ್ತೀವಿ. ಈಗ ಮಾಡಿ ಓಪನಿಂಗ್ ಮಾಡಿ ಬರಬೇಡ್ರಿ, ಮುಂದಿನ ತಿಂಗಳು ಜೂನ್ ತಿಂಗಳಿಗೆ ಹೇಳಿದ್ರೆ ಖಾಲಿ ಕುಂತಾರ. ಪಬ್ಲಿಕ್ ಅಲ್ಲಿ ನೋಡ್ಬೋದು, ಅಲ್ಲಿ ಉಪಯೋಗ ಆದ್ರಿ. ಇಲ್ಲಿ ಏನೂ ಇಲ್ಲ ರೀ. ಇನ್ನ ಏನೇ ಕುಡಿಯಾಕ ತಿನ್ನಕ ಏನು ಇಲ್ಲಿ ಏನು ಬರ್ಬೇಕ ಕುಡಿಯಾಕ ನೀರ್ ಸುಮ್ ಸುತ್ತಾಡ್ಕ ಹೊಂಟಿವಿ. ಹೌದು, ಫ್ಯಾಮಿಲಿ ತಗೊಂಡ್ ಬರ್ಬೇಕು. ಮಕ್ಕಳು ಕಿರಿಕಿರಿ ಅವ್ರೇನೋ ಏನೋ ಆಸೆ ಹುಡ್ಸ್ಕೊಂಡ್ ಬರ್ತೀವಿ. ಅಲ್ಲಿ ಹುಲಿ ಅವ ಸಿಂಹ ಅಂತ ಕರ್ಕೊಂಡ್ ಬರ್ತೀವಿ. ಏನ್ ತೋರ್ಸಪ್ ಏನಿಲ್ಲ, ನಾವೇ ಹುಲಿಯಾಗಿ ಆಗ್ಬೇಕಿಲ್ಲಿ. ಮಜಾ ಆಯ. ಅವ್ರಿನೂ ನಾವ್ ಏನೋ ಕೆಲವು ಮನುಷ್ಯರಿಗೆ ಆಗ್ಬಾರ್ದು. ಈಗ ಏನದ ತರ ಹೇಳ್ಬಿಡ್ಬೇಕು, ಹಿಂಗಲ್ಲ ಈ ತರ ಅದ, ಈ ಟೈಮ್ ಹೇಳಿ ಈ ತಾರೀಖ್ ಹಿಡಿದು ಚಾಲ ಓಪನಿಂಗ್ ಮಾಡ್ಬಾರ್ದು. ಇಡ್ ಜಲ್ದಿ ಯಾಕೆ ಮಾಡ್ರಿ ಯಾಕ ಅರ್ಜೆಂಟ್ ಏನದ ಮುಂದಿನ ತಿಂಗಳು ಮಾಡತ್ತೆ ಸರ್. ಅರ್ಜೆಂಟ್ ಏನದ ಅಂದ್ರೆ ರೊಕ್ಕ ತಗೊಳಗ್ರಿ 75 ರೂಪಾಯಿ ಮಂದಿ ಮೇಲೆ ಕಲೆಕ್ಷನ್ ಮಾಡಿ ಆ ದುಡ್ಡಿನಿಂದ ಮತ್ ಇನ್ನು ಹುಲಿ ಸಿಂಹ ಅದಕ್ಕೆ ಇಡ್ಬೇಕಂದ್ರೆ ನಮ್ ಪಬ್ಲಿಕ್ ರೊಕ್ಕ ತಗೊಂಡ್ ನಮಗೆ ಉಳ್ದು ಮಾಡದ್ರಿ. ಫ್ಯಾಮಿಲಿ ತಗೊಂಡ್ಬಂದು ನಾವ್ ಯಾಕೆ ಮನ್ಯಾಗ ಹೋದ್ಮೇಲೆ ನಮ್ ಹೇಳ್ತಾರ, ನಮಗ್ ಬೈತಾರ. ಈ ನಾನ್ ಹೆಂಡತಿ ಕೂತಿ ಕರ್ಕೊಂಡ್ಬಂದ್ ಕೂತೀನ್ರಿ, ತೋರ್ತಿಲ್ಲ ನಾವು ಪೈಲೆ ನೋಡ್ಕೊಂಡ್ ಬರ್ತೀವಿ, ಆಮೇಲೆ ನೀವು ತೋರ್ತೀವಿ. ಅವ್ರಿಗೆ ಇವಾಗ ಹೇಳ್ಬೇಕೀಗ್ರಿ. ಬರೀ ಇಂತದೆಯಾ? Completely waste of money and waste of time. There is no animal in this. No point of opening this door. See the bill. They have provided. There is a bill. Not proper bill. आगे कुछ फायदा नहीं है. पूरा रेडी हो गया तब जब जानवर पूरे आके ना तब बुलाना चाहिए. इतने दूर आके कुछ भी मतलब नहीं है. सिर्फ फिरना है, पानी भी नहीं है, कुछ भी नहीं है. 1-2 जगह है पानी, उसके लिए भी गर्दी है. बच्चे हमारा घर वाले पूछ रहे हैं बोल के मत. सही है, काम सब छोड़ के आते. सही है. ये इधर आके क्या लाइन है वो तो एक देखना बोल के वो भी पैसे वसूलने हो रहे हैं, उसके ऊपर भी पर्दा मारे हुए छोड़े. लाइन है 15 तारीख उधर है. 15 तारीख डेट दिया क्यों? ಈ ಓವರ್ ಆಲ್ ಜೂ ಒಂದು ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದ. ಇಲ್ಲಿ ಎಷ್ಟೆಷ್ಟು ಪ್ರಾಣಿಗಳದಾವ, ಎಷ್ಟು ಪಕ್ಷಿಗಳದಾವ ಅಂತ ಹೇಳಿಕೆಸಿಂದ. ಸೊ ಈಗ ಆದಷ್ಟು ನಮ್ಮ ಕಲಬುರಗಿದಾಗ ಏನ್ ಝೂದಾಗ ಇದೆಯಲ್ಲ ಆ ಪ್ರಾಣಿಗಳನ್ನ ಇಲ್ಲಿ ತಂದು ಶಿಫ್ಟ್ ಮಾಡ್ಯಾರ. ಈಗ ಪ್ರಾಣಿಗಳಿಗೆ ಹೆಂಗದ ಅಂದ್ರೆ ತಂದು ಹಾಕಿದ ತಕ್ಷಣ ಇಲ್ಲಿ ಯಾವುದು ಜನರ ಜೊತೆ ಕೋಆರ್ಡಿನೇಷನ್ ಆಗಂಗಿಲ್ಲ. ಸೊ ಅದಕ್ಕಾಗಿ ಕ್ವಾರಂಟೈನ್ ಅಂತ ಮಾಡಿರ್ತಾರ. ಇನ್ನೂ 15ರಿಂದ 20 ದಿವಸಗಳ ಕ್ವಾರಂಟೈನ್ದಾಗ ಇರ್ತಾವೆ ಎಲ್ಲ ಪ್ರಾಣಿಗಳಾಗಿರ್ಲಿ ಪಕ್ಷಿಗಳಾಗಿರ್ಲಿ. ಯಾವುದೇ ಒಂದು ಪ್ರಾಣಿ ತಂದು ಕೂಡಲೇ ನಿಮ್ಗೆ ಪ್ರದರ್ಶನಕ್ಕೆ ಇಡಂಗಿಲ್ಲ. ಸೊ 15ರಿಂದ 20 ದಿವಸ ಕ್ವಾರಂಟೈನ್ ಇರಲೇಬೇಕು.
ಈಗ ಬಂದಿರೋಂಥ ಪ್ರಾಣಿಗಳು ಕ್ವಾರಂಟೈನ್ ಅಲ್ಲಿ ಇರ್ತಾವ, ಆಮೇಲೆ ಇನ್ನೂ ಹೊಸ ಹೊಸ ಪ್ರಾಣಿಗಳು ಬರೋ ಇದ್ದಿರುವ ಅವು ಬಿ ಇನ್ನ ಕ್ವಾರಂಟೈನ್ ಅಲ್ಲಿ ಇರ್ತಾವ. ಸೊ ಆದಷ್ಟು ನೀವೇನದಲ್ಲ ಇನ್ನೂ 1 ಮಂತ್ ಬಿಟ್ಟಿಗೆ ಈ ಒಂದು ಝೂ ನೋಡಕ್ ಬರ್ರಿ. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಅಲ್ಲೇ ನಿಮ್ಗೆ ಬ್ಯಾಡ್ ಅನಿಸ್ಬೋದು, ಈಗ ಬಂದ ತಕ್ಷಣ ನನಗೆ ಏನಪ್ಪ ದುಡ್ಡು ಹೋಯ್ತು ಬಟ್ ಪ್ರಾಣಿಗಳು ಏನು ನೋಡಕ್ ಆಗಿಲ್ಲ ಅಂತೇಳಿ. ಸೊ ಆದಷ್ಟು 1 ಮಂತ್ ಆದ ನಂತರ ಬರ್ರಿ. ಅಲ್ಲಿ ತನಕ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಎಲ್ಲ ಅದ್ರದ್ದು ಸಂಬಂಧಪಟ್ಟ ಕಾರ್ಯಕ್ರಮಗಳು ಮಾಡಿರ್ತಾರ. ಸೊ ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಕ್ವಾರಂಟೈನ್ ಎಲ್ಲ ಮುಗಿಸಿರ್ತಾರ. ನೀವು ಪ್ರದರ್ಶನಕ್ಕೆ ಅವಾಗ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಕಾಣ್ತಾವ ನಿಮ್ಗೆ. ಸೊ ಆದಷ್ಟು ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ 1 ಮಂತ್ ಬಿಟ್ಟು ನೀವೇನಾದ್ರು ಫ್ಯಾಮಿಲಿ ಸಂಗಟ ಬಂದ್ರಿ ಅಂದ್ರೆ ನಿಮ್ಗೊಂದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಆಗ್ಬೋದು, ಅಥವಾ ಎಲ್ಲ ಪ್ರಾಣಿಗಳು ನಿಮಗೆ ಕಾಣ್ತಾವ ನೋಡ್ರಿ. ಈ ಒಂದು ಝೂಗ್ ಬಂದಾಗ ನಮಗೆ ಬಹಳಷ್ಟು ಪ್ರಾಣಿಗಳು ಕಾಣಲಿಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ವಿ, ಏನಪ್ಪಾ ಅಂದ್ರೆ ಸರ್ ಇಲ್ಲಿ ಪ್ರಾಣಿಗಳೇ ಬಂದಿಲ್ಲ, ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ್ರಿ. ಸೊ ಈಗ ಆದಾಗ ಜನರಿಗೆ ಏನದ ಇದ್ರ ಬಗ್ಗೆ ಕೆಟ್ಟ ಒಪಿನಿಯನ್ಸ್ಗಳು ಬರ್ಬೋದು, ಕೆಟ್ಟ ಅಭಿಪ್ರಾಯಗಳು ಬರ್ಬೋದು, ಅಥವಾ ಫಸ್ಟ್ ಇಂಪ್ರೆಷನ್ ಆದ ಬ್ಯಾಡ್ ಇಂಪ್ರೆಷನ್ ಅಂತ ಅನ್ಸುತ್ತದ. ಎಲ್ಲ ಪಬ್ಲಿಕ್ಗಳು ಹೇಳ್ತಿರೋದು ಏನಪ್ಪಾ ಅಂದ್ರೆ ನಾವು ಇಲ್ಲಿ ಇಷ್ಟು ದೂರದಿಂದ ಬಂದಿರ್ತೀವಿ, ಅಷ್ಟು ದುಡ್ಡು ಕೊಟ್ಟಿರ್ತೀವಿ, ಆದ್ರೆ ನಮ್ಗೆ ಪ್ರಾಣಿಗಳು ಸಿಕ್ತಿಲ್ಲ ಅಂತ ಹೇಳ್ತಾರ. ಸೊ ಅದೇ ತರ ನಾವು ಏನಾದ್ರು ಆಫೀಸರ್ಗಳಿಗೆ ಮಾತಾಡಿದ್ವಿ. ಅವ್ರು ಏನ್ ಹೇಳ್ತಾ ಇರ್ತಾರಪ್ಪ ಅಂದ್ರೆ ಇದು ನಮ್ದು ನಿರ್ಧಾರ ಅಲ್ಲ ಸರ್, ಅದು ಸರ್ಕಾರದ ನಿರ್ಧಾರ ಅದ. ಸೆಕೆಂಡ್ ಒಂದೇನಂದ್ರೆ ಆದಷ್ಟು ಬೇಗ ನಾವು ಇದನ್ನ ಬಗೆಹರಿಸ್ತೀವಿ, ಎಲ್ಲಾ ಪ್ರಾಣಿಗಳಿಗೆ ತಂದು ಇಟ್ಟಿರ್ತೀವಿ. ಆಮೇಲೆ ಕ್ವಾರಂಟೈನ್ ಅಂತೂ ಮಸ್ಟ್ ಆಗಿ ನಾವು ಇಡ್ಲೇಬೇಕು, ಅದಕ್ಕೋಸ್ಕರ ಕ್ವಾರಂಟೈನ್ ಮಾಡಿರ್ತೀವಿ ಅಂತ ಅವ್ರು ಹೇಳಿದ್ರು ನಮ್ಗೆ. ಆದಷ್ಟು ಇದ್ರದ್ದು ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ಸ್ಪೀಡ್ ಆಗಿ ವರ್ಕ್ ನಡೆದದ. ಆದಷ್ಟು ಎಲ್ಲಾ ಜನರು ಅಷ್ಟೇ ಒಂದ್ ಸ್ವಲ್ಪ ಸಮಾಧಾನದಿಂದ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡ್ರಿ. ಆದಷ್ಟು ನೀವು ವೇಟ್ ಮಾಡಿದಷ್ಟು ನಿಮ್ಗೆ ಎಲ್ಲಾ ತರ ಪ್ರಾಣಿಗಳು ಸಿಗ್ತಾವ. ಈ ಒಂದು ಝೂ ಬರ್ಬೇಕಂದ್ರ ಕಲಬುರಗಿಯಿಂದ ಬರೋರಾದ್ರೆ ಒಂದು 18 ಕಿಲೋಮೀಟರ್ ಆಗ್ತದ. ಸೊ ಅದ್ರ ಮಧ್ಯದಾಗ ಈ ಒಂದು ಝೂಲಿಂದ ಒಂದು 200 ಮೀಟರ್ ಅಂತರದಾಗ ಒಂದು ಟೋಲ್ ಗೇಟ್ ಅದ. ಈ ಟೋಲ್ ಗೇಟಿಗೆ ಇವ್ರು ಬರ್ಬೇಕಂದ್ರ 120 ರೂಪಾಯಿ ಚಾರ್ಜ್ ಆಗ್ತದಂತ. ಸೊ ಆ ಟೋಲ್ ಗೇಟಿಗೆ 120 ರೂಪಾಯಿ ಪೇ ಮಾಡಬೇಕು. ನಂತರ ಇಲ್ಲಿ ಝೂಗ್ ಬಂದ್ಮೇಲೆ 75 ರೂಪಾಯಿ ಪರ್ ಹೆಡ್ ಅಂತ ಪೇ ಮಾಡಬೇಕು. ಸೊ ಆದಷ್ಟು ನಮ್ಮ ಸರ್ಕಾರದವರು ಈ ಝೂಗ್ ಬರೋರಿಗೆ ಅಂತಾನೆ ಸಪ್ರೇಟ್ ಆಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದಲ್ಲ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನದ ಕಮೆಂಟ್ ಮೂಲಕ ತಿಳಿಸ್ರಿ. ಕಲಬುರಗಿಲಿಂದ ಬರ್ಬೇಕಂದ್ರೆ ಓನ್ ವೆಹಿಕಲ್ ಆಗಿ ಮಾಡ್ಕೊಂಡ್ ಬರ್ಬೇಕು. ಸೊ ಇದರಿಂದ ಸರ್ಕಾರದಿಂದ ಏನಾದ್ರು ವೆಹಿಕಲ್ ಗಳು ಅರೇಂಜ್ ಮಾಡಬಹುದು. ಸೊ ಲೈಕ್ ಬಸ್ ಹೆಂಗದಪ್ಪ ಅಂದ್ರೆ ಈಗ ಮಾಡ್ಬುಳಕ್ ಹೋಗಿ ನಿಂದಿರ್ತದ, ಇಲ್ಲ ಅಂದ್ರೆ ನಮಗ ಸಣ್ಣೂರಲ್ಲಿ ನಿಂದಿರ್ತದ, ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಡ್ಕೊಂಡ್ ಬರಕಂತ ಆಗಲ್ಲ, ಬಹಳ ದೂರ ಆಗ್ತದ. ಸೊ ಅದಕ್ಕಾಗಿ ಝೂಗ್ ಅಂತಾನೆ ಪ್ರತ್ಯೇಕವಾಗಿ ಕಲಬುರಗಿಯಿಂದ ಒಂದು ಬಸ್ ಮಾಡಿದ್ರ ಇನ್ನು ಬಹಳಷ್ಟು ಜನ ಬರ್ತಾರ ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದೇನಂದ್ರೆ ಬಹಳಷ್ಟು ಜನ ಬಂದಂಗ ನಿಮ್ಗ ಅಭಿವೃದ್ಧಿನೂ ಆಗ್ತದ, ಜನರಿಗೆ ನೋಡೋಕು ಆಗತ್ತ, ಎಲ್ಲಾನು ಆಗ್ತದ ಅಂತ ಅನಿಸ್ತದ ನನಗ. ಸೊ ನಾವು ಒಳಗ್ ಹೋದಾಗ ಏನಾಗಿತ್ತು, ಒಂದು ರಿಬ್ಬನ್ ಅಂದ್ರ ಟಿಕೆಟ್ ಒಂದು ರಿಬ್ಬನ್ ಖಾಲಿ ಆಗಿತ್ತು ಅಂತ ಹೇಳಿಸಿಂದ ನಮಗ ನಾರ್ಮಲ್ ಪೇಪರ್ ಮ್ಯಾಗ ಬರ್ದು ಕೊಟ್ಟಿರು. ಸೊ ಅದೇ ತರ ನಾವು ಹೊರಗ್ ಬರ್ಬೇಕಾದ್ರ ಆ ನಾರ್ಮಲ್ ಬರ್ದು ಕೊಟ್ಟಿದ್ದೇನದ ರಿಟರ್ನ್ ತಗೊಂಡು ಈ ತರ ಒಂದು ಟಿಕೆಟ್ ಕೊಟ್ರ. ಸೊ ಆಗ್ಲೇ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ಪ್ರಾಪರ್ ಆಗಿ ಟಿಕೆಟ್ ಇಲ್ಲ ಅಂತ ಹೇಳಿಸಿಂದ ಒಬ್ರು ರಿವ್ಯೂ ಅಂದ್ರೆ ಒಂದ್ ಪರ್ಸನ್ ಹೇಳ್ತಾ ಇದ್ರು ಪ್ರಾಪರ್ ಆಗಿ ಟಿಕೆಟ್ ಕೊಡ್ತಾ ಇಲ್ಲ, ಬರ್ದು ಕೊಡೋತಾರ ಅಂತ ಹೇಳಿಸಿಂದ. ಸೊ ರಿಟರ್ನ್ ಬರ್ಬೇಕಾದ್ರೆ ನಮಗೂ ಅದೇ ತರ ಬರ್ಕೊಟ್ರು. ರಿಟರ್ನ್ ಬರ್ಬೇಕಾದ್ರೆ ಈ ತರ ಒಂದು ಟಿಕೆಟ್ ಕೊಟ್ರು ನೋಡ್ರಿ. ಆಕ್ಚುಲಿ ಅದು ರಿಬ್ಬನ್ ಖಾಲಿ ಆಗಿತ್ತಂತ, ಸೊ ಅದಕ್ಕೋಸ್ಕರ ಆಗಿ ಕೈಲಿಂದ ಬರ್ಕೊಟ್ಟಿದ್ರು. ಸೊ ರಿಟರ್ನ್ ಬರ್ಬೇಕಾದ್ರೆ ಈ ತರ ಒಂದು ಪ್ರತಿಯೊಬ್ಬರಿಗೂ ಟಿಕೆಟ್ಸ್ ಗಳು ಕೊಟ್ಟು ಕಳಿಸುತ್ತಾರೆ. ಇಲ್ಲಿ ಓವರ್ ಆಲ್ ಆಗಿ ನಾನು ಇಲ್ಲಿ ಏನ್ ಕಂಡಂತದ ಅದು ಮಾತ್ರ ನಾ ಹೇಳ್ತೀನಿ. ಇಲ್ಲಿ ಇವ್ರದ್ ಬ್ಯಾಡ್ ಅಥವಾ ನಮ್ ಸರ್ಕಾರ ಕೆಟ್ಟದಿದೆ ಅಂತ ಹೇಳ್ತಿಲ್ಲ, ನಮ್ಮ ಆಫೀಸರ್ ಕೆಟ್ಟದಿದೆ ಅಂತ ಹೇಳ್ತಿಲ್ಲ, ಅವ್ರು ಒಳ್ಳೆಯವರು ಇವ್ರು ಒಳ್ಳೆಯವರು ಅಂತ ಏನ್ ಹೇಳ್ತಿಲ್ಲ. ಇಲ್ಲಿ ನಮ್ಗೆ ಕಂಡಂತದ್ ಏನಿದೆ ಅಥವಾ ಜನರ ಅಭಿಪ್ರಾಯ ಏನಿದೆ ಅದನ್ನ ಮಾತ್ರ ನಾನು ಇಲ್ಲಿ ಹೇಳ್ತಿದ್ದೀನಿ. ಸೊ ಇದೇ ತರ ವಿಡಿಯೋಗಳಿಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ನಮಸ್ಕಾರ.